أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಉಹುದ್ ಯುದ್ಧದ ಸ್ಥಿತಿಗತಿಗಳನ್ನು ವಿವರಿಸುತ್ತಾ ಹಜರತ್ ಮುಸ್ಲಿಮೌದ್ ರಜಿಲಾನು ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗಾಯಾಳುಗಳನ್ನು ಮತ್ತು ಶಹೀದರನ್ನು ಒಟ್ಟುಗೂಡಿಸಿದರು. ಗಾಯಾಳುಗಳಿಗೆ ಔಷಧಿ ಹಾಕಿ ಬಟ್ಟೆ ಕಟ್ಟಲಾಯಿತು ಮತ್ತು ಶಹೀದರನ್ನು ದಫನ ಮಾಡಲು ಏರ್ಪಾಡು ಮಾಡಲಾಯಿತು. ಸತ್ಯನಿಷೇಧಿಗಳು ಕೆಲವು ಸಹಾಬಿರನ್ನು ಶಹೀದ್ ಮಾಡಿದರಲ್ಲದೆ ಅವರ ಮೂಗು ಮತ್ತು ಕಿವಿಗಳನ್ನು ಕೂಡ ಕತ್ತರಿಸಿದ್ದಾರೆ ಎಂದು ಆಗ ಗೊತ್ತಾಯಿತು. ಇದನ್ನು ನೋಡಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಬಹಳ ದುಃಖವಾಯಿತು. ಆ ಶಹೀದರಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ದೊಡ್ಡಪ್ಪರಾದ ಹಜರತ್ ಹಮ್ಜಾ ರಜಿಲಾನ್ಹು ಸಹ ಇದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾವುದನ್ನು ನಾವು ನಿಷಿದ್ಧವೆಂದು ಭಾವಿಸುತ್ತಿದ್ದೆವೋ ಅದನ್ನು ಸತ್ಯನಿಷೇಧಿಗಳು ಸ್ವತಃ ತಮ್ಮ ಕೃತ್ಯದಿಂದ ನಮಗಾಗಿ ಇದರ ಪ್ರತೀಕಾರ ಮಾಡುವುದನ್ನು ಅನುಮತಿನೀಯವನ್ನಾಗಿ ಮಾಡಿದ್ದಾರೆ. ಸತ್ಯನಿಷೇಧಿಗಳು ಏನನ್ನು ಮಾಡುತ್ತಾರೋ ಅದನ್ನು ಮಾಡಲು ಬಿಡಿರಿ, ನೀವು ನ್ಯಾಯ ಮತ್ತು ಸಹಾನುಭೂತಿಯ ಮಾರ್ಗದಲ್ಲಿ ದೃಢವಾಗಿ ನಿಲ್ಲಿರಿ ಎಂದು ಆಗ ಅಲ್ಲಾಹನ ಕಡೆಯಿಂದ ದಿವ್ಯವಾಣಿ ಅವತೀರ್ಣವಾಯಿತು. ಹಜರತ್ ಹಮ್ಜಾ ರಜಿಲಾನ್ಹನ್ನು ದಫನ್ ಮಾಡಿದ್ದರ ಕುರಿತು ಹೀಗೆ ಪ್ರಸ್ತಾಪಿಸಲಾಗಿದೆ. ಅವರನ್ನು ಒಂದೇ ಬಟ್ಟೆಯಲ್ಲಿ ಕಫನ್ ಮಾಡಲಾಯಿತು. ಅವರ ತಲೆಯನ್ನು ಮರೆಸುವಾಗ ಕಾಲುಗಳಿಂದ ಬಟ್ಟೆ ಸರಿದು ಹೋಗುತ್ತಿತ್ತು, ಕಾಲುಗಳನ್ನು ಮರೆಸುವಾಗ ಮುಖದಿಂದ ಬಟ್ಟೆ ಸರಿದು ಹೋಗುತ್ತಿತ್ತು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅವರ ಮುಖವನ್ನು ಮರೆಸಿರಿ ಮತ್ತು ಕಾಲುಗಳನ್ನು ಹುಲ್ಲುಗಳಿಂದ ಮರೆಸಿರಿ. ಮೃತರಿಗಾಗಿ ವಿಲಾಪಿಸುವುದು ಮತ್ತು ರೋಧಿಸುವುದನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಷ್ಟು ವಿವೇಕಯುತವಾಗಿ ತಡೆದರು ಎಂಬುದರ ಬಗ್ಗೆ ಒಂದು ವರದಿಯಲ್ಲಿ ಬಂದಿದೆ. ಅದನ್ನು ಹಜರತ್ ಅಬ್ದುಲ್ಲಾ ಬಿನ್ ಉಮರ್ ರಜಿಲಾನ್ಹು ವರದಿ ಮಾಡುತ್ತಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹುದಿನಿಂದ ಮರಳಿ ಬಂದಾಗ ಅನ್ಸಾರಿ ಮಹಿಳೆಯರು ತಮ್ಮ ಪತಿಗಳಿಗಾಗಿ ವಿಲಾಪಿಸುವುದನ್ನು ಮತ್ತು ರೋಧಿಸುವುದನ್ನು ಅವರು ಕಂಡರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಇದೇನು, ಹಮ್ಜರಿಗಾಗಿ ಅಳುವವರು ಯಾರೂ ಇಲ್ಲವೇ? ಈ ಮಾತು ಮಹಿಳೆಯರಿಗೆ ಗೊತ್ತಾದಾಗ ಅವರು ಹಜರತ್ ಹಮ್ಜಾ ರಜಿಲಾನ್ಹವರು ಶಹೀದ್ ಆಗಿದ್ದಕ್ಕಾಗಿ ವಿಲಾಪಿಸಲು ಒಟ್ಟುಗೂಡಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಮಹಿಳೆಯರಿಂದ ಸ್ವಲ್ಪ ದೂರದಲ್ಲಿ ಮಸೀದಿಯಲ್ಲಿ ಇದ್ದರು ಎಂದು ತೋರುತ್ತದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿದ್ದೆ ಹೋದರು. ಅವರು ಎಚ್ಚೆತ್ತಾಗ ಮಹಿಳೆಯರು ಅದೇ ರೀತಿಯಲ್ಲಿ ಅಳುತ್ತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಏನು, ಇಂದು ಹಮ್ಜರ ಹೆಸರೆತ್ತಿ ಈ ಮಹಿಳೆಯರು ಅಳುತ್ತಲೇ ಇರುವರೋ? ಅಳುವುದನ್ನು ನಿಲ್ಲಿಸುವುದಿಲ್ಲವೇ? ಅವರೊಡನೆ ಮರಳಿ ಹೋಗಲು ಹೇಳಿರಿ. ತಮ್ಮ ಮನೆಗಳಿಗೆ ಮರಳಿ ಹೋಗಲು ಮತ್ತು ಇನ್ನು ಮುಂದೆ ಮೃತಪಡುವ ಯಾರಿಗಾಗಿಯೂ ಪ್ರಲಾಪಿಸದಿರಲು ಮತ್ತು ರೋಧಿಸದಿರಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿರ್ದೇಶನ ನೀಡಿದರು. ಹೀಗೆ ಬಹಳ ಯುಕ್ತಿಯಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ಸಾರಿನ ಮಹಿಳೆಯರ ಭಾವನೆಗಳಿಗೆ ಗಮನ ಕೊಟ್ಟರು. ಅವರನ್ನು ಅವರ ಪತಿಯರ ಮತ್ತು ಸಹೋದರರ ಅಗಲುವಿಕೆಯ ಕಾರಣದಿಂದ ವಿಲಾಪಿಸುವುದನ್ನು ತಡೆಯುವುದಕ್ಕೆ ಬದಲಾಗಿ ಹಜರತ್ ಹಮ್ಜಾ ರಜಿಲಾನ್ಹರ ಬಗ್ಗೆ ಪ್ರಸ್ತಾಪಿಸಿದರು. ಅವರಿಗಾಗಿ ಅಳುವವರು ಯಾರೂ ಇಲ್ಲವೇ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಹಜರತ್ ಹಮ್ಜಾ ರಜಿಲಾನ್ಹು ಶಹೀದ್ ಆಗಿದ್ದನ್ನು ಕಂಡು ಮತ್ತು ಅವರ ಮೃತದೇಹವನ್ನು ವಿರೂಪಗೊಳಿಸುವುದನ್ನು ಕಂಡು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಬಹಳ ದುಃಖವಾಗಿತ್ತು. ಆದರೆ ಅನ್ಸಾರಿನ ಮಹಿಳೆಯರು ರೋಧಿಸುವುದನ್ನು ನಿಲ್ಲಿಸದೇ ಇರುವುದನ್ನು ಕಂಡಾಗ ಈ ದುರಾಚಾರವನ್ನು ಕೊನೆಗೊಳಿಸಲಿಕ್ಕಾಗಿ ತಮ್ಮ ಮಾದರಿಯನ್ನು ತೋರಿಸಿದರು ಮತ್ತು ಅವರೊಡನೆ ಸಹನೆ ತೋರಲು ಹೇಳಿದರು. ಆ ಉಪದೇಶ ಪ್ರಭಾವಶಾಲಿಯಾಗಿತ್ತು. ಹಜರತ್ ಹಮ್ಜಾ ರಜಿಲಾನ್ಹರ ಅಗಲುವಿಕೆಯ ದುಃಖದ ಬಗ್ಗೆ ಹೇಳುವುದಾದರೆ ಅದರ ದುಃಖ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಕೊನೆಯ ತನಕ ಇತ್ತು ಮತ್ತು ಅವರು ಯಾವಾಗಲೂ ಅದರ ಬಗ್ಗೆ ಪ್ರಸ್ತಾಪಿಸುತ್ತಿದ್ದರು. ಹಜರತ್ ಮುಸಬ್ ರಜಿಲಾನ್ಹರನ್ನು ದಫನ್ ಮಾಡಿದ್ದ ಬಗ್ಗೆ ಹೀಗೆ ಪ್ರಸ್ತಾಪವಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಮುಸಬ್ ಬಿನ್ ಉಮೇರ್ ರಜಿಲಾನ್ಹರ ಮೃತದೇಹದ ಸಮೀಪಕ್ಕೆ ತಲುಪಿದರು. ಅವರ ಮೃತದೇಹವು ಮುಖ ಕೆಳಗಾಗಿ ಬಿದ್ದಿತ್ತು. ಅವರನ್ನು ನೋಡಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರ ಕುರಾನಿನ ಈ ವಚನವನ್ನು ಓದಿದರು, ಅಲ್ಲಾಹನೊಡನೆ ತಾವು ಮಾಡಿದ ಒಡಂಬಡಿಕೆಯನ್ನು ಪಾಲಿಸಿದ ಕೆಲವರು ಆ ಸತ್ಯನಿಷೇಧಿಗಳ ಪೈಕಿಯಲ್ಲಿದ್ದಾರೆ. ಅವರಲ್ಲಿ ಕೆಲವರು ತಮ್ಮ ಪ್ರತಿಜ್ಞೆಯನ್ನು ಈಡೇರಿಸಿದ್ದಾರೆ, ಇನ್ನು ಕೆಲವರು ಅದಕ್ಕೋಸ್ಕರ ತಮ್ಮ ಸರದಿಯನ್ನು ಕಾಯುತ್ತಿದ್ದಾರೆ. ಈ ವಚನವನ್ನು ಪಠಿಸಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ಕಿಯಾಮತ್ ದಿನದಂದು ಸಹ ಅಲ್ಲಾಹನ ಸನ್ನಿಧಿಯಲ್ಲಿ ಶುಹದಾ ಆಗಿರುತ್ತೀರಿ ಎಂದು ಅಲ್ಲಾಹನ ರಸೂಲ್ ಸಾಕ್ಷ್ಯ ಹೇಳುತ್ತಾರೆ. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಹೇಬರಿಗೆ ಹೀಗೆ ನಿರ್ದೇಶನ ನೀಡಿದರು,
ಅವರ ಜಿಯಾರತ್ ಮಾಡಿರಿ ಮತ್ತು ಅವರಿಗೆ ಸಲಾಂ ಹೇಳಿರಿ. ಯಾರ ಕೈಯಲ್ಲಿ ನನ್ನ ಜೀವವಿದೆಯೋ ಆ ಅಲ್ಲಾಹನ ಮೇಲೆ ಆಣೆ ಹಾಕಿ ಹೇಳುತ್ತೇನೆ, ಕ್ಯಾಮತ್ ದಿನದವರೆಗೆ ಯಾರು ಇವರ ಮೇಲೆ ಸಲಾಂ ಹೇಳುವರೋ ಆ ಸಲಾಮಿಗೆ ಇವರು ಉತ್ತರ ನೀಡುವರು. ಉಹುದಿನ ದಿನದಂದು ಶಹೀದರನ್ನು ದಫನ್ ಮಾಡಿದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲರನ್ನು ಒಟ್ಟು ಸೇರಿಸಿ ಹೀಗೆ ದುವಾ ಮಾಡಿದರು: ಹೇ ಅಲ್ಲಾ, ಎಲ್ಲ ಸ್ತುತಿಕೀರ್ತನೆಗಳು ನಿನಗಾಗಿ. ಹೇ ಅಲ್ಲಾ, ಯಾವುದನ್ನು ನೀನು ವಿಶಾಲಗೊಳಿಸುತ್ತೀಯೋ ಅದನ್ನು ತಡೆಯುವವರು ಯಾರೂ ಇಲ್ಲ. ಯಾವುದನ್ನು ನೀನು ಸಂಕುಚಿತಗೊಳಿಸುತ್ತೀಯೋ ಅದನ್ನು ಯಾರಿಗೂ ವಿಶಾಲಗೊಳಿಸಲು ಸಾಧ್ಯವಲ್ಲ. ನೀನು ಯಾರನ್ನಾದರೂ ದಾರಿ ತಪ್ಪರಿ ಬಿಟ್ಟರೆ ಮತ್ತೆ ಅವರಿಗೆ ಸರಿದಾರಿ ತೋರಿಸಲು ಯಾರೂ ಇಲ್ಲ. ನೀನು ಯಾರಿಗಾದರೂ ಸನ್ಮಾರ್ಗ ನೀಡಿದರೆ ಅವರನ್ನು ಯಾರಿಂದಲೂ ದಾರಿ ತಪ್ಪಿಸಲು ಸಾಧ್ಯವಿಲ್ಲ. ಯಾವುದನ್ನು ನೀನು ತಡೆಯುತ್ತೀಯೋ ಅದನ್ನು ನೀಡುವವನು ಯಾರೂ ಇಲ್ಲ. ಯಾವುದನ್ನು ನೀನು ದಯಪಾಲಿಸುತ್ತೀಯೋ ಅದನ್ನು ತಡೆಯುವವನು ಯಾರೂ ಇಲ್ಲ. ಯಾವುದನ್ನು ನೀನು ದೂರ ಮಾಡುತ್ತೀಯೋ ಅದನ್ನು ಸಮೀಪಗೊಳಿಸುವವನು ಯಾರೂ ಇಲ್ಲ. ಯಾವುದನ್ನು ನೀನು ಸಮೀಪಗೊಳಿಸುತ್ತೀಯೋ ಅದನ್ನು ದೂರ ಮಾಡುವವನು ಯಾರೂ ಇಲ್ಲ. ಹೇ ಅಲ್ಲಾ, ನಮ್ಮನ್ನು ಮುಸ್ಲಿಮರಾಗಿರುವ ಸ್ಥಿತಿಯಲ್ಲಿ ಮೃತಪಡಿಸು, ನಮ್ಮನ್ನು ಮುಸ್ಲಿಮರಾಗಿರುವ ಸ್ಥಿತಿಯಲ್ಲಿ ಜೀವಂತಗೊಳಿಸು. ನಾವು ನಿಂದಿತರಾಗದ ಸ್ಥಿತಿಯಲ್ಲಿ ಮತ್ತು ಯಾವುದೇ ಫಿತ್ನಕ್ಕೆ ಗುರಿಯಾಗದೇ ಇರುವ ಸ್ಥಿತಿಯಲ್ಲಿ ನಮ್ಮನ್ನು ಸತ್ಕರ್ಮಿಗಳ ಜೊತೆಗೆ ಸೇರಿಸು. ಹೇ ಅಲ್ಲಾ, ಹೇ ಯಥಾರ್ಥ ಆರಾಧ್ಯನೆ, ನಿನ್ನ ಪ್ರವಾದಿಗಳನ್ನು ನಿರಾಕರಿಸುವ ಮತ್ತು ನಿನ್ನ ಮಾರ್ಗದಿಂದ ತಡೆಯುವ ಸತ್ಯನಿಷೇಧಿಗಳನ್ನು ನೀನು ನಾಶಪಡಿಸು. ಅವರ ಮೇಲೆ ನಿನ್ನ ಶಿಕ್ಷೆಯನ್ನು ಇಳಿಸು. ಹೇ ಅಲ್ಲಾ, ಗ್ರಂಥಾನುಸಾರಿಗಳಾದ ಸತ್ಯನಿಷೇಧಿಗಳನ್ನು ನೀನು ನಾಶಪಡಿಸು. ಆಮೀನ್. ಉಹುದ್ ಯುದ್ಧದಲ್ಲಿ ಮಹಿಳೆಯರು ಕೂಡ ಪುರುಷರ ಜೊತೆಗೆ ಸೇವೆ ಮಾಡುವುದರಲ್ಲಿ ಉನ್ನತವಾದ ಪಾತ್ರವನ್ನು ವಹಿಸಿದ್ದರು. ಉಹುದ್ ಯುದ್ಧದಲ್ಲಿ ಹಜರತ್ ಉಮ್ಮು ಸಲ್ಮಾ ರಜಿಯಲ್ಲಾಹು ಅನ್ಹಾ ಭಾಗವಹಿಸಿದ ಬಗ್ಗೆ ಪ್ರಸ್ತಾಪ ಬರುತ್ತದೆ. ಅದೇ ರೀತಿಯಲ್ಲಿ ವರದಿಗಾರ ಹೇಳುತ್ತಾರೆ, ಉಹುದಿನ ದಿವಸ ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹಾ ಮತ್ತು ಹಜರತ್ ಉಮ್ಮು ಸಲ್ಮಾ ರಜಿಯಲ್ಲಾಹು ಅನ್ಹಾ ಚರ್ಮದ ಚೀಲದಲ್ಲಿ ನೀರನ್ನು ತುಂಬಿಸಿ ತಂದು ಬಾಯಾರಿದವರಿಗೆ ಕುಡಿಸುವುದನ್ನು ನಾನು ನೋಡಿದ್ದೇನೆ. ಹಜರತ್ ಅಬೂ ಸಯೀದ್ ಖುದ್ರಿ ರಜಿಯಲ್ಲಾಹು ಅನ್ಹಾ ತಾಯಿಯಾದ ಉಮ್ಮು ಸಲೀತ್ ರಜಿಯಲ್ಲಾಹು ಅನ್ಹಾ ಮತ್ತು ಹಜರತ್ ಉಮ್ಮು ಅತಿಯಾ ರಜಿಯಲ್ಲಾಹು ಅನ್ಹಾ ಕುರಿತು ಕೂಡ ಇದೇ ಪ್ರಸ್ತಾಪ ಇದೆ. ಅದೇ ರೀತಿಯಲ್ಲಿ ಕೆಲವು ಮುಸ್ಲಿಂ ಮಹಿಳೆಯರು ಈಟಿ ಮತ್ತು ಖಡ್ಗದಿಂದ ಸತ್ಯನಿಷೇಧಿಗಳ ಎದುರಾಗಿ ಹೋರಾಡುತ್ತಿದ್ದರು. ಅವರಲ್ಲಿ ಹಜರತ್ ಉಮ್ಮು ಅಮ್ಮಾರ ರಜಿಯಲ್ಲಾಹು ಅನ್ಹಾ ಹೆಸರು ಎಲ್ಲಕ್ಕಿಂತಲೂ ಮೇಲಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಗಾಯವನ್ನು ಹಜರತ್ ಫಾತಿಮಾ ರಜಿಯಲ್ಲಾಹು ಅನ್ಹಾ ತೊಳೆದ ಪ್ರಸ್ತಾಪ ಕೂಡ ಇದೆ. ಅದೇ ರೀತಿಯಲ್ಲಿ ಒಂದು ವರದಿಯಲ್ಲಿ ಹೀಗೆ ಪ್ರಸ್ತಾಪವಿದೆ: ಉಹುದ್ ಯುದ್ಧದ ಬಗ್ಗೆ ಮಾಹಿತಿ ಪಡೆಯಲು ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹಾ ಕೆಲವು ಮಹಿಳೆಯರ ಜೊತೆಗೆ ಮನೆಯಿಂದ ಹೊರಟರು. ಮಾರ್ಗದಲ್ಲಿ ಹಿಂದ್ ಬಿನ್ ಅಮರ್ ರಜಿಯಲ್ಲಾಹು ಅನ್ಹರೊಂದಿಗೆ ಅವರ ಭೇಟಿಯಾಯಿತು. ಹಿಂದ್ ಅಬ್ದುಲ್ಲಾ ಬಿನ್ ಅಮರ್ ರಜಿಯಲ್ಲಾಹು ಅನ್ಹರ ಸಹೋದರಿಯಾಗಿದ್ದರು. ಅವರು ತನ್ನ ಒಂಟಿಯನ್ನು ಕೊಂಡು ಹೋಗುತ್ತಿದ್ದರು. ಆ ಒಂಟಿಯ ಮೇಲೆ ಹಜರತ್ ಹಿಂದ್ ರಜಿಯಲ್ಲಾಹು ಅನ್ಹರ ಪತಿ ಮತ್ತು ಸಹೋದರರ ಮೃತದೇಹಗಳಿದ್ದವು. ಅವರೊಡನೆ ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹಾ ಯುದ್ಧ ಮೈದಾನದ ಅವಸ್ಥೆಯ ಬಗ್ಗೆ ಕೇಳಿದಾಗ ಹಜರತ್ ಹಿಂದ್ ರಜಿಯಲ್ಲಾಹು ಅನ್ಹು ಹೀಗೆ ಉತ್ತರಿಸಿದರು: ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕ್ಷೇಮವಾಗಿದ್ದಾರೆ. ಅವರು ಇರುವಾಗ ಎಲ್ಲ ಕಷ್ಟಗಳು ಸುಲಭವಾಗುತ್ತದೆ. ಅವರು ತನ್ನ 3 ನಿಕಟ ಸಂಬಂಧಿಗಳಾದ ಪತಿ, ಪುತ್ರ ಮತ್ತು ಸಹೋದರನ ಮೃತದೇಹಗಳನ್ನು ಕೊಂಡು ಹೋಗುತ್ತಿದ್ದರು. ಆದರೆ ಅವರೊಡನೆ ಕೇಳಿದಾಗ ಹೀಗೆ ಹೇಳಿದರು: ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕ್ಷೇಮವಾಗಿರುವುದಾದರೆ ಎಲ್ಲೋ ಕ್ಷೇಮ. ಈ ಮೃತದೇಹಗಳನ್ನು ನಾನು ಈಗ ದಫನ್ ಮಾಡುತ್ತೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕ್ಷೇಮವಾಗಿರುವಾಗ ಯಾವುದೇ ಚಿಂತೆ ಇಲ್ಲ. ಹಜರತ್ ಉಮ್ಮು ಅಮ್ಮಾರ ರಜಿಯಲ್ಲಾಹು ಅನ್ಹಾ ಹೇಳುತ್ತಾರೆ, ಉಹುದ್ ಯುದ್ಧದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಬೆರಳೆಣಿಕೆಯಷ್ಟು ಮಾತ್ರ ಸಹಾಬಿಯರು ಉಳಿದಾಗ ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿಗೆ ಓಡಿ ಹೋದೆ ಮತ್ತು ಸತ್ಯನಿಷೇಧಿಗಳು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿಗೆ ತಲುಪುವುದನ್ನು ಖಡ್ಗದ ಸಹಾಯದಿಂದ ತಡೆದೆ. ಬಿಲ್ಲಿನಿಂದ ಬಾಣಗಳನ್ನು ಸಹ ಚಲಾಯಿಸಿದೆ. ಸ್ವತಃ ಗಾಯಾಳು ಕೂಡ ಆದೆ. ಹಜರತ್ ಉಮ್ಮು ಐಮನ್ ರಜಿಯಲ್ಲಾಹು ಅನ್ಹು ಗಾಯಾಳುಗಳಿಗೆ ನೀರು ಕುಡಿಸುತ್ತಿದ್ದರು. ಒಬ್ಬ ಮುಶ್ರಿಕ್ ಅವರ ಕಡೆಗೆ ಬಾಣ ತೂರಿದರು. ಅದು ಅವರ ಹೆಗ್ಗಳಿಗೆ ತಗುಲಿತು. ಇದನ್ನು ನೋಡಿ ಆ ಸತ್ಯನಿಷೇಧಿ ನಗಲು ಆರಂಭಿಸಿದನು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಸಾದ್ ಬಿನ್ ಅಬಿ ವಕಾಸ್ ರಜಿಯಲ್ಲಾಹು ಅನ್ಹರಿಗೆ ಒಂದು ಬಾಣವನ್ನು ಕೊಟ್ಟರು. ಅದಕ್ಕೆ ಮೊಣಚಾದ ತುದಿ ಇರಲಿಲ್ಲ. ಸಾದ್ ರಜಿಯಲ್ಲಾಹು ಅನ್ಹು ಅದನ್ನು ಚಲಾಯಿಸಿದರು. ಆ ಬಾಣ ಆ ಸತ್ಯನಿಷೇಧಿಗೆ ತಗುಲಿತು ಮತ್ತು ಅವನು ಹಿಂದಕ್ಕೆ ಬಿದ್ದು ಬಿಟ್ಟನು. ಅದರಿಂದ ಅವನ ನಗ್ನತೆ ಪ್ರಕಟಗೊಂಡಿತ್ತು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಗುಲ್ನಕ್ಕರು. ತುದಿ ಇಲ್ಲದ ಮತ್ತು ಒಂದು ಬಡಿಗೆಯಂತಿದ್ದ ಬಾಣದಿಂದ ಆ ಸತ್ಯನಿಷೇಧಿಯನ್ನು ಮಾರ್ಗದಿಂದ ನೀಗಿಸಿದ ಅಲ್ಲಾಹನ ಉಪಕಾರದ ಕಾರಣದಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಗುಲ್ನಕ್ಕರು. ಒಬ್ಬ ಲೇಖಕ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಧೈರ್ಯ ಮತ್ತು ತೀಕ್ಷ್ಣ ಬುದ್ಧಿಯ ಬಗ್ಗೆ ಪ್ರಸ್ತಾಪಿಸುತ್ತಾ ಬರೆಯುತ್ತಾರೆ: ಖಾಲಿದ್ ಬಿನ್ ವಲೀದರ ನೇತೃತ್ವದಲ್ಲಿ ಕುರೇಶಿ ಕುದುರೆ ಸವಾರರು ಅಬ್ದುಲ್ಲಾ ಬಿನ್ ಜುಬೇರ್ ರಜಿಯಲ್ಲಾಹು ಅನ್ಹು ಮತ್ತು ಅವರ ಸಂಗಡಿಗರನ್ನು ಶಹೀದ್ ಮಾಡುತ್ತಾ ಇಸ್ಲಾಮಿನ ಸೇನೆಯ ಹಿಂದೆ ಬಂದಾಗ ಪರೀಕ್ಷಣೆಯ ಈ ಸಮಯದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬುದ್ಧಿ ಮತ್ತು ಅತುಲ್ಯವಾದ ಧೈರ್ಯ ಪ್ರಕಟಗೊಂಡಿತ್ತು. ಏಕೆಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಜೀವವನ್ನು ಅಪಾಯದಲ್ಲಿರಿಸಿ ಸಹಾಬಿಯರ ಜೀವಗಳನ್ನು ಸಂರಕ್ಷಿಸಲು ತೀರ್ಮಾನಿಸಿದರು. ಅವರು ಅತ್ಯಂತ ಉಚ್ಚ ಸ್ವರದಲ್ಲಿ ಸಹಾಬಿಯರನ್ನು ಹೀಗೆ ಕರೆದರು: ಹೇ ಅಲ್ಲಾಹನ ದಾಸರೇ, ಇಲ್ಲಿಗೆ ಬನ್ನಿರಿ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಶಬ್ದ ಪೂರ್ತಿ ಮೈದಾನದಲ್ಲಿ ಪ್ರತಿಧ್ವನಿಸಿತ್ತು. ಸಹಾಬಿಯರಿಗೂ ಅವಸ್ಥೆಯ ಸೂಕ್ಷ್ಮತೆಯ ಅರಿವಾಗಿತ್ತು. ಅವರು ಬಹಳ ದೂರದಲ್ಲಿದ್ದರು. ಆದ್ದರಿಂದ ಅವರು ಬರುವುದಕ್ಕೆ ಮುಂಚಿತವಾಗಿ ಕುರೇಶಿ ಕುದುರೆ ಸವಾರರ ಒಂದು ಸಂಘ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲೆ ದಾಳಿ ನಡೆಸಿತ್ತು. ಇತರ ಕುದುರೆ ಸವಾರರು ವೇಗವಾಗಿ ಮುಸ್ಲಿಮರನ್ನು ಸುತ್ತುವರಿಯಲು ಆರಂಭಿಸಿದರು. ಗಾಯಾಳು ಆಗಿದ್ದ ಸ್ಥಿತಿಯಲ್ಲೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಜ್ಞಾವಂತರಾಗಿದ್ದ ಬಗ್ಗೆ
ಮತ್ತು ಸಹಾಬಿಯರಿಗೆ ಮಾರ್ಗದರ್ಶನ ಹಾಗೂ ಧೈರ್ಯ ನೀಡಿದ್ದ ಬಗ್ಗೆಯೂ ಪ್ರಸ್ತಾಪವಿದೆ. ಉತ್ಬಾ ಬಿನ್ ಅಬಿ ವಕಾಸ್ ಹಜರತ್ ಪೈಗಂಬರ್ ಸಲಾ ವಸಲ್ಲಮರ ಮೇಲೆ ಒಂದು ಕಲ್ಲನ್ನು ಎಸೆದನು. ಅದು ಹಜರತ್ ಪೈಗಂಬರ್ ಸಲಾ ವಸಲ್ಲಮರ ಮುಖಕ್ಕೆ ತಗುಲಿತು ಮತ್ತು ಅವರ ಮುಂದಿನ 2 ಹಲ್ಲುಗಳು ಮತ್ತು ಚೂಪಾದ ಹಲ್ಲಿನ ನಡುವೆ ಇರುವ ಹಲ್ಲು ಮುರಿದು ಹೋಯಿತು. ಅದರೊಂದಿಗೆ ಕೆಳಗಿನ ತುಟಿ ಕೂಡ ಮುರಿದು ಹೋಯಿತು. ಉತ್ಬಾ ಬಿನ್ ಅಬಿ ವಕಾಸ್ನ ವಿರುದ್ಧವಾಗಿ ಹಜರತ್ ಪೈಗಂಬರ್ ಸಲಾ ವಸಲ್ಲಂ ಹೀಗೆ ದುವಾ ಮಾಡಿದರು: ಹೇ ಅಲ್ಲಾ, 1 ವರ್ಷ ತುಂಬ ಮುಂಚಿತವಾಗಿ ಇವನನ್ನು ಸತ್ಯನಿಷೇಧಿಯಾಗಿ ಮೃತಪಡಿಸು. ಅಲ್ಲಾಹನು ಹಜರತ್ ಪೈಗಂಬರ್ ಸಲಾ ವಸಲ್ಲಮರ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿದನು. ಆತನನ್ನು ಅದೇ ದಿವಸ ಹಾತಿಬ್ ಬಿನ್ ಅಬಿ ಬಲ್ತಾ ವಧಿಸಿದರು. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله